ಶಿಲಾಯುಗ ಮತ್ತು ಲೋಹಗಳ ಯುಗ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಪ್ರಶ್ನೆಗಳಿದೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಒಂದು ಕಡೆಯಿಂದ ಈಗ ನೋಡೋ ಪ್ರಯತ್ನ ಮಾಡೋಣ. ಈಗ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್ ಇಲ್ಲಿ. ಸೊ ದಟ್ ಈಸ್ ಹಳೆಯ ಶಿಲಾಯುಗದ ಮಾನವ ಬಳಸಿದಂಥ ಕಲ್ಲಿನ ಪ್ರಕಾರದ ಹೆಸರೇನು ಅಂತ ನೋಡಿ. ಇಲ್ಲಿ ಹಳೆಯ ಶಿಲಾಯುಗದಲ್ಲಿ ಮಾನವ ಯಾವ ಒಂದು ಕಲ್ಲಿನ ಪ್ರಕಾರವನ್ನು ಯೂಸ್ ಮಾಡ್ತಾ ಇದ್ದ ಅಂತ ನೋಡಿ. ಅದಕ್ಕೊಂದು ನೇಮ್ ಇದೆ, ಇವೆಲ್ಲ ಕೇಳ್ಬೋದು, ಹೇಳಲಿಕ್ಕಾಗಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ ಇಲ್ಲಿ. ಸೊ ಕ್ವಾಟ್ರಾಝೈಟ್ ಕಲ್ಲು ಅಂತ, ಅದು ಕ್ವಾಟ್ರಾಝೈಟ್ ಕಲ್ಲು ಅಂತ ನೋಡಿ. ಆ ಕಲ್ಲಿಗಿರ್ತಕ್ಕಂಥ ಒಂದು ನೇಮ್, ಅದು ವಿಶೇಷವಾದ ಹೆಸರು. ಅದು ಹಳೆಯ ಶಿಲಾಯುಗದ ಮಾನವ ಬಳಸ್ತಿದ್ದಂಥ ಒಂದು ಕಲ್ಲಿನ ಪ್ರಕಾರದ ಒಂದು ಹೆಸರು, ಅದು ಕ್ವಾಟ್ರಾಝೈಟ್ ಕಲ್ಲು ಅಂತ ಅದನ್ನು ಇಲ್ಲಿ ಕರೆಯೋದುಂಟು. ಸೊ ನೆಕ್ಸ್ಟು, ಭಾರತದಲ್ಲಿ ಕಂಡುಬರುವ ಹಳೆ ಶಿಲಾಯುಗದ ಪ್ರಥಮ ತಾಣ ಯಾವುದು ಅಂತ, ದ ಫಸ್ಟ್ ಪ್ಲೇಸ್, ಅದು ನಮ್ಮ ಇಂಡಿಯಾದಲ್ಲಿ ಕಂಡು ಬರ್ತಕ್ಕಂಥ ಹಳೆ ಶಿಲಾಯುಗದ ಮೊದಲನೇ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದರೆ ಕರ್ನಾಟಕದ ಲಿಂಗನಸೂರು ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ. ಇವೆಲ್ಲ ಸಮಾಜ ವಿಜ್ಞಾನದಲ್ಲಿ ಪೇಪರ್ 2ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿರೋದು ನಾನು. ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದಂಥ ಮೊದಲ ಲೋಹ ಯಾವುದು ಅಂತ, ಉತ್ತರ ಭಾರತದಲ್ಲಿ ಮಾನವ ಯೂಸ್ ಮಾಡಿದಂಥ ಮೊದಲನೇ ಲೋಹ ಮೆಟಲ್ ಯಾವುದು ಅಂತ ಹೇಳಿದ್ದಾರೆ, ದಟ್ ಈಸ್ ತಾಮ್ರ ನೋಡಿ. ಇದು ಒಂದು 2-3 ಕಡೆ ಕೇಳಿದರೆ ಈ ಪ್ರಶ್ನೆಯನ್ನು. ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತ, ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗ ಮಾಡಿದಂಥ ಮೊದಲ ಲೋಹ ಯಾವುದು ಅಂದರೆ ದಟ್ ಈಸ್ ಕಬ್ಬಿಣ ನೋಡಿ. ಎರಡರಲ್ಲೂ ಒಂದಷ್ಟು ಟ್ವಿಟ್ಸ್ ಇದೆ ಇಲ್ಲಿ. ಉತ್ತರ ಭಾರತದಲ್ಲಿ ಉಪಯೋಗ ಮಾಡಿದಂಥ ಮೊದಲನೇ ಲೋಹ ಯಾವುದಪ್ಪ ಅಂದರೆ ಮೊದಲ ಲೋಹ ತಾಮ್ರ. ದಕ್ಷಿಣ ಭಾರತದಲ್ಲಿ ಉಪಯೋಗ ಮಾಡಿದಂಥ ಮೊದಲನೇ ಲೋಹ ಯಾವುದಪ್ಪ ಅಂದರೆ ನೋಡಿ ಕಬ್ಬಿಣ. ಕನ್ಫ್ಯೂಸ್ ಆಗಬೇಡಿ ನೋಡಿ. ಉತ್ತರ ಭಾರತ ಅಂದರೆ ತಾಮ್ರ ಅಂತ ಅರ್ಥ ಮಾಡ್ಕೊಳ್ಳಿ, ದಕ್ಷಿಣ ಭಾರತ ಅಂದರೆ ಕಬ್ಬಿಣ ಅಂತ ನೀವೇನು ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಅಂದರೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಸೊ ಈಗ ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಪಾರ್ಟಿಗೆ ಬರೋಣ. ಇಲ್ಲಿ ಯಾವ ಒಂದು ಪ್ರಮುಖವಾದ ಪ್ರಶ್ನೆಗಳಿದೆ, ಸೊ ಏನೆಲ್ಲ ಉತ್ತರಗಳು ಕೊಟ್ಟಿದ್ದಾರೆ ಅಂತ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ. ಸೊ ವಾಟ್ ಯು ಮೀನ್ ಬೈ ಪ್ಯಾಲಿಯೋಲಿಥಿಕ್ ಅಂದರೆ, ಪ್ಯಾಲಿಯೋಲಿಥಿಕ್ ಆ ವರ್ಡ್ ಏನು ಹೇಳುತ್ತೆ ಅಂತ. ಪ್ಯಾಲಿಯೋಲಿಥಿಕ್ ಅಂತ ಒಂದು ವರ್ಡ್ ಏನಿದೆ ಅದು ಗ್ರೀಕ್ ಭಾಷೆಯ ಪದಗಳಾದ ಪ್ಯಾಲಿಯೋ ಮತ್ತು ಲಿಥಿಕ್ ಅಂತ. ಪ್ಯಾಲಿಯೋ ಅಂದರೆ ಹಳೆಯ ಅಂತ, ಲಿಥಿಕ್ ಅಂದರೆ ಶಿಲೆ ಅಂತ. ಸೊ ಇವೆರಡು ಪದಗಳಿಂದ ಅದು ಹುಟ್ಕೊಂಡಂಥ ಒಂದು ಪದ ಅದು ಪ್ಯಾಲಿಯೋಲಿಥಿಕ್ ಅಂತ. ಸೊ ಇದನ್ನು ಹಳೆಯ ಶಿಲಾಯುಗ ಅಂತ ಕರೀತಾರೆ ನೋಡಿ. ಇಂಗ್ಲೀಷ್ನಲ್ಲಿ ಪ್ಯಾಲಿಯೋಲಿಥಿಕ್ ಅಂದರೆ ಹಳೆಯ ಶಿಲಾಯುಗ. ಇದನ್ನು ಕೇಳ್ಬೋದು, ಸುಮ್ಮನೆ ಒಂದು ವರ್ಡ್ ಕೊಟ್ಬಿಡ್ತಾರೆ ಮೇಲೆ ಮಲ್ಟಿಪಲ್ ಚಾಯ್ಸ್ಗೆ. ಪ್ಯಾಲಿಯೋಲಿಥಿಕ್ ಅಂತ ಕೊಟ್ಬಿಟ್ಟು 4 ಆಪ್ಷನ್ನು, ನವಶಿಲಾಯುಗ, ಹೊಸ ಶಿಲಾಯುಗ, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ಹಿಂಗೆಲ್ಲ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ನಮಗೆ ಪ್ಯಾಲಿಯೋಲಿಥಿಕ್ ಅಂದರೆ ಏನು ಅನ್ನೋ ಪದಕ್ಕೆ ಅರ್ಥ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ಯಾವ ಒಂದು ಗ್ರೀಕ್ ಭಾಷೆ 2 ಪದಗಳಿಂದ ಬಂದಿದೆ ಅಂತಕ್ಕಂಥ ಒಂದಷ್ಟು ವಿಷಯಗಳು ನಮಗೆ ಅರಿವಿರಬೇಕಾಗುತ್ತೆ ನೋಡಿ. ಗ್ರೀಕ್ ವರ್ಡ್ ಬಂದು ಒಂದು ಪ್ಯಾಲಿಯೋ ಅಂತ ಹಳೆಯ ಅಂತ, ಇನ್ನೊಂದು ಲಿಥಿಕ್ ಅಂದರೆ ಶಿಲೆ ಅಂತ. ಸೊ ಇದಾಯಿತು. ನೆಕ್ಸ್ಟು, ಹಳೆಯ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ ಅಂತ. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಪಾಕಿಸ್ತಾನದ ಶೋಹನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು. ಪಾಕಿಸ್ತಾನದ ಶೋಹನ್ ನದಿ ಕಣಿವೆ ಮತ್ತು ನರ್ಮದಾ ತುಂಗಭದ್ರಾ ಕಣಿವೆಗಳು. ನೆಕ್ಸ್ಟು, ಮಧ್ಯ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ತಿಳಿಸಿ. ಮಧ್ಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂತ ಇದೆ ನೋಡಿ. ಮೊದಲನೇದು ಬಂದು ರಾಜಸ್ಥಾನದ ಅಜ್ಮೀರ್ ಮತ್ತು ಕರ್ನಾಟಕದ ಸಂಗನಕಲ್ಲು ಬ್ರಹ್ಮಗಿರಿ ಅಂತಿದೆ. ರಾಜಸ್ಥಾನದ ಅಜ್ಮೀರು ಮತ್ತು ಕರ್ನಾಟಕದ ಸಂಗನಕಲ್ಲು ಅಥವಾ ಬ್ರಹ್ಮಗಿರಿ ಅಂತ. ನೆಕ್ಸ್ಟು, ನಿಯೋಲಿಥಿಕ್. ಈಗ ನಿಮಗೆ ಪ್ಯಾಲಿಯೋಲಿಥಿಕ್ ಅಂದರೆ ಏನು ಅಂತ ಗೊತ್ತಾಯಿತು, ದಟ್ ಈಸ್ ಹಳೆ ಶಿಲಾಯುಗ ಅಂತ. ಅದೇ ರೀತಿಯಾಗಿ ನಿಯೋಲಿಥಿಕ್ ಅಂದರೆ ಏನು ಅಂತ. ಸೊ ವಾಟ್ ಯು ಮೀನ್ ಬೈ ನಿಯೋಲಿಥಿಕ್, ಅದೇನು ಹೇಳುತ್ತೆ ಅಂತ. ನಿಯೋಲಿಥಿಕ್ ಅಂದರೆ, ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಅಂದರೆ ಶಿಲೆ ಅಂತ. ಗ್ರೀಕ್ ಪದಗಳಿಂದ ಬಂದಂಥ ಒಂದು ಅರ್ಥ ಇದು. ಸೊ ನಿಯೋ ಅಂದರೆ ಹೊಸ ಅಂತ, ಬೇಕಾದ್ರೆ ನೀವು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಲಿಥಿಕ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ದಟ್ ಈಸ್ ಶಿಲೆ ಅಂತ ಆಗುತ್ತೆ. ಅದು ಪಾಲಿಯೋಲಿಥಿಕಲ್ಲಿ ಕೂಡ ಲಿಥಿಕ್ ಅಂದರೆ ಶಿಲೆ ಅಂತಕ್ಕಂಥ ಅರ್ಥನೇ ಬರುವಂಥದ್ದು. ಸೊ ನಿಯೋ ಅಂದರೆ ಹೊಸ ಅಂದ್ಬಿಟ್ಟು, ಲಿಥಿಕ್ ಅಂದರೆ ಶಿಲೆ ಅಂತ. ಹಾಗಾಗಿ ಇದು ಈ 2 ಗ್ರೀಕ್ ಪದಗಳಿಂದ ಬಂದಿದೆ. ಸೊ ಅಲ್ಲಿಗೆ ನಿಮಗೆ ಇದು ನವಶಿಲಾಯುಗ ಅಂತಕ್ಕಂಥ ಅರ್ಥ ಬರುತ್ತೆ. ಹೊಸ ಶಿಲಾಯುಗ ಅಥವಾ ನವಶಿಲಾಯುಗ ಅಂತ ಬರುತ್ತೆ. ಪ್ಯಾಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ನಿಯೋಲಿಥಿಕ್ ಅಂದರೆ ನವಶಿಲಾಯುಗ ಅಥವಾ ಹೊಸ ಶಿಲಾಯುಗ ಅಂತ ಅರ್ಥ ಬರುತ್ತೆ. ಅದು ಹೊಸ ಶಿಲಾಯುಗದ ಯಾವುದಾದ್ರೂ 2 ತಾಣಗಳನ್ನು ಹೆಸರಿಸಿ ಅಂತ. ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಮ್ಮು ನೋಡಿ. ಒಂದೊಂದು ಪ್ರಶ್ನೆಗಳಿಗೂ ಯಾವ ಥರ ಟ್ವಿಸ್ಟ್ ಇದೆ ಇಲ್ಲಿ. ನಾನು ಕಳೆದ ಪ್ರಶ್ನೆ ಏನು ಕೇಳಿದೆ, ಹಳೆಯ ಶಿಲಾಯುಗದ 2 ತಾಣಗಳು ಯಾವುದಪ್ಪ ಅಂದರೆ ಪಾಕಿಸ್ತಾನದ ಶೋಹನ್ ನದಿ ಕಣಿವೆ ಮತ್ತು ನರ್ಮದಾದ ತುಂಗಭದ್ರಾ ಕಣಿವೆಗಳು. ಸೊ ನವಶಿಲಾಯುಗದ ಬಂದು ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ಸೇಲಂ ಬಂದು ಇದು ಹೊಸ ಶಿಲಾಯುಗದ 2 ತಾಣಗಳಾಗಿವೆ. ಸೊ ನೆಕ್ಸ್ಟು, ಈಗ ನೋಡಿ ಅದು ಲೋಹಗಳ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳಾಯಿತು. ಅದು ನಿಮಗೆ MCQ ಯೂಸ್ ಆಗುತ್ತೆ ಮತ್ತು ಮ್ಯಾಥ್ಸ್ ದ ಫಾಲೋಯಿಂಗ್ಗೆ ಯೂಸ್ ಆಗುತ್ತೆ. ಈಗ ಸಿಂಧೂ ನಾಗರಿಕತೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮಹತ್ತರವಾದಂಥ ಪ್ರಶ್ನೆಗಳಿದೆ. ಇವೆಲ್ಲವೂ ಬಹುನಿರೀಕ್ಷಿತ ಪ್ರಶ್ನೆಗಳು ಖಂಡಿತವಾಗಲೂ. ಏಕೆಂದರೆ ಈಜಿಪ್ಟ್ ಸಿವಿಲೈಸೇಷನ್ ಆಗಲಿ, ಸಿಂಧೂ ಆಗಲಿ, ಗ್ರೀಕ್ ಸಿವಿಲೈಸೇಷನ್ ಆಗಲಿ, ಇವೆಲ್ಲ ಸಿವಿಲೈಸೇಷನ್ನ ಕ್ಲಬ್ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಾಗುತ್ತೆ, ಅದು 100%. ಸೊ ಮೊದಲನೇದು, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಸ್ಥಾಪನೆ ಮಾಡಾಯಿತು ಅಂದ್ರೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವಾಗ ಇಲ್ಲಿ ಸ್ಥಾಪನೆ ಮಾಡಿದ್ರು ಅಥವಾ ಆರಂಭ ಮಾಡಿದ್ರು ಅಂತ. ಕ್ರಿಸ್ತಶಕ 1904. ಮೊಹೆಂಜದಾರೋ ಪದದ ಅರ್ಥವೇನು ನೋಡಿ. ಇವೆಲ್ಲ ಎಷ್ಟೋ ಜನ ಓದಿರಲ್ಲ. ಸೊ ನಾಗರಿಕತೆಗಳು ಓದ್ಕೊಂಡಿರ್ತಾರೆ, ಬಟ್ ಪೂರ್ಣ ಪ್ರಮಾಣದಲ್ಲಿ ಅದರ ಒಳ ತಿರುವುಗಳನ್ನು ಏನು ಅರ್ಥಗಳು ಬರುತ್ತೆ ಅವೆಲ್ಲವನ್ನು ಅವರು ಸರಿಯಾಗಿ ಗ್ರಹಿಸ್ಕೊಂಡಿರಲ್ಲ. ಹಾಗಾಗಿ ಇವೆಲ್ಲ ತುಂಬ ಹೆಲ್ಪ್ ಆಗೋದು ನಿಮಗೆ.
ಸೊ ವಾಟ್ ಯು ಮೀನ್ ಬೈ ಮೊಹೆಂಜೊದಾರೋ, ಏನು ಹೇಳುತ್ತೆ ಆ ವರ್ಡ್ ಅಂತ? ದಟ್ ಈಸ್ ಸತ್ತವರ ದಿಬ್ಬ ಅಂತ. ಮೊಹೆಂಜೊದಾರೋ ಅಂದ್ರೆ ಏನು? ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂದ್ರೂ ಅರ್ಥ ಆಗುತ್ತೆ. ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿ ಕಂಡು ಬಂದಿದೆ? ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ದಟ್ ಈಸ್ ಮೊಹೆಂಜೊದಾರೋದಲ್ಲಿ. ಸಿಂಧೂ ನಾಗರಿಕತೆಯ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿತ್ತು? ನೋಡಿ, ಇವೆಲ್ಲ ಪ್ರಾಚ್ಯ ಸಂಶೋಧನಾ ಇಲಾಖೆ ಇಲ್ಲ ಅಂದಿದ್ರೆ ಸಿಂಧೂ ನಾಗರಿಕತೆ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿಗಳು ಗೊತ್ತಾಗ್ತಿರಲಿಲ್ಲ ನಮಗೆ, ಆಯಿತಾ? ಪುರಾತತ್ವ ಇಲಾಖೆ ಆಗಲಿ, ಪ್ರಾಚ್ಯ ಸಂಶೋಧನಾ ಇಲಾಖೆಗಳಾಗಲಿ ಇವಿಲ್ಲ ಅಂತಿದ್ರೆ ಈ ನಾಗರಿಕತೆಗಳ ಇತಿಹಾಸ ನಮಗೇನು ಗೊತ್ತೇ ಇರಲಿಲ್ಲ, ನಮಗೆ ಗೊತ್ತಾಗ್ತಿರಲಿಲ್ಲ ಅದು, ಆಯಿತಾ? ಹಾಗಾಗಿ ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಅದು ಲೋಥಾಲ್. ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಅಂತ ಇದೆ. ಸಿಂಧೂ ಜನರು ಪೂಜೆ ಮಾಡಿದಂಥ ಪ್ರಧಾನ ಒಂದು ದೇವತೆ ಯಾವುದಪ್ಪ ಅಂದರೆ ಅದು ಮಾತೃದೇವತೆ. ನೋಡಿ, ಒಂದು 5 MCQ ಆಯಿತು ನಿಮಗೆ ಈಗ ಭಾಳ ಈಸಿಯಾಗಿ. ನೋಡಿ, ಮೊದಲನೇದು ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪನೆ ಆಯಿತು ಅಂತ 1904 ಮೊಹೆಂಜೊದಾರೋ ಇದರ ಅರ್ಥ ಏನು ಅಂತ ಕೇಳಿದರು, ಸತ್ತವರ ದಿಬ್ಬ. ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿದೆ ಅಂತ ಹೇಳೋದಾದರೆ ಮೊಹೆಂಜೊದಾರೋ. ಇನ್ನು ಸಿಂಧೂ ನಾಗರಿಕತೆ ಅಡಗುಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಅಂದರೆ ಲೋಥಾಲು. ಸಿಂಧೂ ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಅಂದರೆ ಅದು ಮಾತೃದೇವತೆ ಆಗುತ್ತೆ. ಸೊ ನೆಕ್ಸ್ಟು ಇದೇ ಪಾಠದ ಸೆಕೆಂಡ್ ಮೈನು, ಇಲ್ಲೂ ಕೂಡ ಭಾಳ ಒಂದಷ್ಟು ಮುಖ್ಯವಾದಂಥ ಪ್ರಶ್ನೆಗಳಿದೆ. ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಕಂಡುಹಿಡಿದರು? ನೋಡಿ, ಯಾವುದೋ ಒಂದು ಮೇ ಬಿ 2014-15 TET ಪೇಪರ್ 2ನಲ್ಲಿ ಇದೊಂದು ಪ್ರಶ್ನೆ ಕೇಳಿದ್ದಾರೆ. ಈ ಮೊಹೆಂಜೊದಾರೋ ಇಲ್ಲ ಹರಪ್ಪ ಅಂತಕ್ಕಂಥ ಒಂದು ನಗರವನ್ನು ಯಾರು ಪತ್ತೆ ಹಚ್ಚಿದ್ರು ಫಸ್ಟು ಅಂತ. ಇಲ್ಲಿ 2 ಪ್ರಶ್ನೆ ಇದೆ. ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಯಾರು ಡಿಸ್ಕವರ್ ಮಾಡೋದನ್ನ ಕಂಡುಹಿಡಿದ್ರು ಅಂತ. ಈ ಹರಪ್ಪ ಕಂಡುಹಿಡಿದಿದ್ದು ಯಾರಪ್ಪ ಅಂದರೆ ದಯಾರಾಮ್ ಸಾಹ್ನಿ. ಇನ್ನು ಮೊಹೆಂಜೊದಾರೋವನ್ನು ಯಾರು ಕಂಡುಹಿಡಿದ್ರು ಅಂದರೆ ದಟ್ ಈಸ್ RD ಬ್ಯಾನರ್ಜಿ ಅವರು. ಇದೇ ಥರ ಲೋಥಾಲು, ಕಾಲಿಬಂಗನ್ನು, ಸುರ್ಕಡೋವಾ ಇವೆಲ್ಲವನ್ನು ಓದ್ಕೊಳ್ಬೇಕು ನೀವು, ಯಾರು ಕಂಡುಹಿಡಿದ್ರು ಅಂತ, ಆಯಿತಾ? ಹಾಗೇನಾಗಿ ನಾನು ಕೆಲವೊಂದಷ್ಟು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡಿಬಿಡ್ತೀನಿ ಈಗ 2014, 15, 16 ಅವೆಲ್ಲ ವೀಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸೊ ನೆಕ್ಸ್ಟು ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದ್ರೂ 2 ನಗರಗಳನ್ನು ಹೆಸರಿಸಿ ಅಂತ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದಂಥ ಯಾವುದಾದ್ರು 2 ನಗರಗಳು ಯಾವುದಪ್ಪ ಅಂದರೆ ಒಂದು ಹರಪ್ಪ, ಇನ್ನೊಂದು ಮೊಹೆಂಜೊದಾರೋ. ನೋಡಿ, ಅಲ್ಲೆಲ್ಲ ಟ್ವಿಸ್ಟ್ ಇದೆ. ಹರಪ್ಪವನ್ನು ಕಂಡುಹಿಡಿದಿದ್ದು ಫಸ್ಟು ದಟ್ ಈಸ್ ದಯಾರಾಮ್ ಸಾಹ್ನಿ. ಮೊಹೆಂಜೊದಾರೋವನ್ನು ಪತ್ತೆ ಹಚ್ಚಿದ್ದು RD ಬ್ಯಾನರ್ಜಿ ಅವರು. ಸೊ ಪತ್ತೆಯಾದಂಥ 2 ನಗರಗಳು ಯಾವುದಪ್ಪ ಅಂದರೆ ಇದಕ್ಕೂ ಅದೇ ಉತ್ತರ ಬರುತ್ತೆ, ಹರಪ್ಪ ಮತ್ತು ಮೊಹೆಂಜೊದಾರೋ. ಸಿಂಧೂ ಜನ ಶವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ ಅಂತ. ಅವ್ರು ಹೇಗೆ ಶವಗಳನ್ನು ಸಂಸ್ಕಾರ ಮಾಡ್ತಾಯಿದ್ರು ಅಂತ. ಒಂದು ಹೂಳುವುದು, ಇನ್ನೊಂದು ದಹನ ಮಾಡುವುದು. ಅಂದರೆ ಈಗೇನು ಪದ್ಧತಿ ಇದೆ, ಸೊ ಸೇಮ್ ಸಿಸ್ಟಮ್ಮು ಕಲ್ಚರ್ ಅವಾಗಲೇ ಇತ್ತು. ಒಂದು ಹೂಳ್ತಾಯಿದ್ರು, ಮತ್ತೊಂದು ದಹನ ಮಾಡುವಂಥದ್ದು. ಸೊ ಈಗಲೂ ಕೂಡ ನಮ್ಮ ಹಿಂದೂ ಕಲ್ಚರಲ್ಲಿ ಬಂದ್ಬಿಟ್ಟು ವಯಸ್ಸಾದವ್ರನ್ನ ಹೂಳ್ತಕ್ಕಂಥದ್ದು ಪದ್ಧತಿ ಸರ್ವೇ ಸಾಮಾನ್ಯವಾಗಿದೆ. ಅಥವಾ ಅಪಘಾತದಲ್ಲಿ ಅಥವಾ ಯಾವುದಾದ್ರು ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪಿದ್ರೆ ಸೊ ಅಂಥವ್ರನ್ನು ದಹನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಾವು ನೋಡ್ತಾ ಇದ್ದೀವಿ ಈಗ ಸಾಕಷ್ಟು. ಸಿಂಧೂ ಜನರ ಯಾವುದಾದ್ರೂ 2 ಆಮದುಗಳನ್ನು ತಿಳಿಸಿ ಅಂತ. ಸೊ ಏನನ್ನು ಅವರು ಇಂಪೋರ್ಟ್ ಮಾಡ್ತಾಯಿದ್ರು ಅಂತ ಸಿಂಧೂ ಜನರು? ತಾಮ್ರ, ತವರ ಮತ್ತು ಅಮೂಲ್ಯ ಹರಳುಗಳು. ತಾಮ್ರ, ತವರ ಮತ್ತು ಅಮೂಲ್ಯ ಹರಳುಗಳು ಸಿಂಧೂ ಜನರ ಆಮದುಗಳಾಗಿತ್ತು ಅದು. ಇನ್ನು ಸಿಂಧೂ ಜನರ ಎಕ್ಸ್ಪೋರ್ಟ್ ರಫ್ತುಗಳು ಯಾವುದು ಅಂತ. ಆಮದುಗಳು ಯಾವುದಪ್ಪ ಅಂದರೆ ತಾಮ್ರ, ತವರ ಮತ್ತು ಅಮೂಲ್ಯ ಹರಳುಗಳು ಬರುತ್ತೆ. ಇನ್ನು ಏನನ್ನು ಇವರು ರಫ್ತು ಮಾಡ್ತಿದ್ರು ಅಂದರೆ ದಂತ, ಚಿನ್ನ ಮತ್ತು ಮುತ್ತುಗಳು. ಇವೆಲ್ಲವೂ ಕೂಡ ಕಮರ್ಷಿಯಲ್ ಅಂದರೆ ಪ್ರಕ್ರಿಯೆಗಳಾಗಿತ್ತು. ಅಂದರೆ ವಾಣಿಜ್ಯಿಕವಾಗಿ ಬೆಲೆಯನ್ನು ಹೊಂದಿದ್ದಂಥವು ಇವೆಲ್ಲ ದಂತ, ಚಿನ್ನ ಮತ್ತು ಮುತ್ತುಗಳು. ಅಂದರೆ ಅವರಿಗೆ ತಿಳುವಳಿಕೆ ಇರಲಿಲ್ಲ, ಬಟ್ ಅದು ಕಾಲಕ್ರಮೇಣ ಐ ಥಿಂಕ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಿ ಅದು ಬದಲಾವಣೆ ಆಗುತ್ತೆ ಅದು, ಯಾಕೆಂದರೆ ಅವುಗಳ ಬೆಲೆಗಳು ಕೂಡ ಯಥೇಚ್ಛವಾಗುತ್ತೆ. ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ 2 ಕಾರಣ ತಿಳಿಸಿ ಅಂತ. ಸಿಂಧೂ ನಾಗರಿಕತೆ ಅದು ಎಂಡ್ ಆಗಲಿಕ್ಕೆ, ನಾಶ ಆಗಲಿಕ್ಕೆ ಒಂದು 2 ರೀಸನ್ ಯಾವುದಪ್ಪ ಅಂತ ಪ್ರಮುಖವಾದದ್ದು. ಒಂದು ಪ್ರವಾಹ ಬಂದಿರೋದಾಗಿರ್ಬೋದು, ಅಥವಾ ಭೂಕಂಪ ಆಗಿರೋದಾಗಿರ್ಬೋದು, ಅಥವಾ ಆರ್ಯನ್ನರು ದಾಳಿ ಮಾಡಿದಂಥ ಪರಿಣಾಮದಿಂದಾಗಿ ಈ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ನಾಶ ಆಯಿತು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಯೂಶ್ವಲಿ. ನೋಡಿ, ಒಂದು ಪ್ರವಾಹ ಬಂದಿರುವಂಥದ್ದು, ಮತ್ತೊಂದು ಭೂಕಂಪದಿಂದ ಆಗಿರ್ಬೋದು ಅಂತಕ್ಕಂಥದ್ದು, ಇನ್ನೊಂದು ಸೊ ಆರ್ಯನ್ನರು ದಾಳಿ ಮಾಡಿದ್ರ ಒಂದು ಪರಿಣಾಮದಿಂದಾಗಿ ಈ ಸಿಂಧೂ ನಾಗರಿಕತೆ ಅಂತ್ಯ ಆಯಿತು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸೊ 3ನೇ ಮೇನಲ್ಲಿ ಭಾಳ ಇಲ್ಲೂ ಕೂಡ ಇಂಪಾರ್ಟೆಂಟ್ ಅನಾಲಿಸಿಸ್ ವೈಸ್ ಪ್ರಶ್ನೆಗಳಿದೆ ಇಲ್ಲಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ. ಆ ಸಿಂಧೂ ನಾಗರಿಕತೆಯಲ್ಲಿ ನಗರ ಯೋಜನೆಗಳು ಯಾವ ರೀತಿ ಇತ್ತು ಅಂತ ಹೇಳಿ. ಸೊ ಈ ನಗರ ಯೋಜನೆಗಳ ಬಗ್ಗೆ ಯಾವ ಮೂಲೆಯಿಂದಲೂ ನಿಮಗೆ ಹೇಗೆ ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸೊ ಚಾನ್ಸಸ್ ಇರುತ್ತೆ. ನೋಡಿ, ನಗರ ಯೋಜನೆ ಹೇಗಿತ್ತು ಅಂತ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ. ಸೊ ನೀವು ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ, ನಾನು ಅದನ್ನು ಓದ್ತಾ ಹೇಳ್ತೀನಿ ಈಗ. ನಗರ ಯೋಜನೆ ಸಿಂಧೂ ನಾಗರಿಕತೆಯ ವಿಶಿಷ್ಟ ಲಕ್ಷಣವಾಗಿದೆ. ಯಾವುದು? ನಗರ ಯೋಜನೆಗಳು. ಸೊ ಅವರ ನಗರ ಯೋಜನೆಯು ಅವರು ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿದ ಜೀವನವನ್ನು ನಡೆಸುತ್ತಿದ್ದರೆಂಬುದನ್ನು ಸಾಬೀತುಪಡಿಸಿದೆ. ಸೊ ಇವಾಗೆಲ್ಲ ಏನು ಜನ ವಾಸ ಮಾಡ್ತಾರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಿಕೊಂಡು, ಅಷ್ಟು ವರ್ಷಗಳ ಹಿಂದೆಯೇ ಆವಾಗಲೇ ಆ ಟೈಮಲ್ಲೇ ಒಂದಷ್ಟು ಎಲ್ಲ ವಿಚಾರಗಳು ಅರ್ಥವಾಗಿತ್ತು. ಅಂದರೆ ಒಂದು ಶಿಸ್ತುಬದ್ಧ ಜೀವನವನ್ನು, ಯಾಕೆಂದರೆ ಒಂದು ನಗರಗಳನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಹೇಗೆ ವಾಸ ಮಾಡಬೇಕು, ಕನೆಕ್ಟಿವಿಟಿ ಎಲ್ಲ ಹೇಗೆ ಮಾಡಬೇಕು, ಇದೆಲ್ಲದರ ಅರಿವು ಆವಾಗಲೇ ಇತ್ತು ಅಂತಕ್ಕಂಥದ್ದು ಇಲ್ಲಿ ಒಂದಷ್ಟು ಪುರಾವೆಗಳಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ.
ಸಿಂಧೂ ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ನಿರ್ಮಿಸಲಾಗಿದೆ. ಸೊ ಏನು ಏಕರೂಪದ ಯೋಜನೆಗಳು ಅಂದರೆ ನೋಡಿ, ಮೊದಲನೇ ಪಾಯಿಂಟ್ ಬಂದು ನೇರ ಬೀದಿಗಳು ಅಂತ, ಇಲ್ಲಿ ಡೈರೆಕ್ಟ್ ಸ್ಟ್ರೀಟ್ಸ್ ಅಂತ ಕರೀತಾರೆ ಅದನ್ನು. ಸೊ ಬೀದಿಗಳು ನೋಡಲಿಕ್ಕೆ ನೇರವಾಗಿರುತ್ತೆ ಅಲ್ಲಿ. ಸೊ ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಅಂತ, ಲಂಬವಾಗಿ ವಿಭಜನೆಯನ್ನು ಹೊಂದಿರುತ್ತವೆ. ಸೊ ಸುಮಾರು ಒಂದೊಂದು ಬೀದಿಗಳಲ್ಲಿ 13 ರಿಂದ 34 ಅಡಿ ಅಗಲವಾಗಿವೆ ಮತ್ತು ಸಾಲಾಗಿವೆ ಅಂತ. 13 ರಿಂದ 34 ಅಡಿ ಅಗಲವಾಗಿರೋದು ಮತ್ತು ನೇರವಾಗಿರುವಂಥದ್ದು ಅಂತ. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಿಗಾಗಿ ವಿಂಗಡಿಸಿವೆ. ಆಯತಾಕಾರದ ಬಡಾವಣೆಗಾಗಿ ಏನಾಯಿತು, ಅಲ್ಲಿ ನಗರದ ರಸ್ತೆಗಳು ಮತ್ತು ಬೀದಿಗಳನ್ನು ಅಲ್ಲಿ ಕ್ಲಾಸಿಫಿಕೇಷನ್ ಮಾಡಿದರು ಅಂತ. ಅಲ್ಲಿ ಬೀದಿ ದೀಪದ ಕಂಬಗಳು ಇದ್ದವು. ನೋಡಿ, ಇವಾಗೇನು ಕಾನ್ಸೆಪ್ಟ್ ಇದೆ, ಪ್ರತಿಯೊಂದು ಬೀದಿಗಳಿಗೂ ಬೀದಿಯ ಅಂದರೆ ಆ ಬೀದಿ ದೀಪಗಳು ಇರಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಆವಾಗಲೇ ಇತ್ತು. ಬಟ್ ಅವಾಗ ಕರೆಂಟ್ ಇತ್ತು ಅಂತಲ್ಲ, ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಿರ್ತಾರೆ, ಅಂದರೆ ಬೆಳಕನ್ನು ನೀಡೋ ಹಾಗಾಗಿ ಆವಾಗಲೇ ಕಾನ್ಸೆಪ್ಟ್ ಇತ್ತು ಅಂತ. ಕಸದ ಬುಟ್ಟಿಗಳನ್ನು ಇಡಲಾಗಿತ್ತು. ನೋಡಿ, ಅಷ್ಟು ತಿಳುವಳಿಕೆ ಇತ್ತು ಅಂತ ಆವಾಗಲೇ ಅವರಿಗೆ, ಸಿಂಧೂ ಸಿವಿಲೈಸೇಷನ್ ಇದ್ದಂಥ ವಾಸ ಮಾಡ್ತಿದ್ದಂಥ ಜನರಿಗೆ. ಸೊ ಇನ್ನು ನೆಕ್ಸ್ಟು ಇಲ್ಲಿ ಒಳಚರಂಡಿ ವ್ಯವಸ್ಥೆನ ನೋಡೋದಾದರೆ ಸ್ಕಾಲ್ ಅಪ್ ಮಾಡ್ತೀನಿ ನಾನು. ಅವರು ಹೇಗೆಲ್ಲ ನಿರ್ಮಾಣ ಮಾಡಿದ್ರು ಅಂತ ಈ ಒಳಚರಂಡಿ ವ್ಯವಸ್ಥೆಗಳನ್ನು. ನಗರಗಳಿಗೆ ಒದಗಿಸಲ್ಪಟ್ಟಂಥ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅಸಾಧಾರಣ ಲಕ್ಷಣಗಳಲ್ಲಿ ಒಂದಾಗಿತ್ತು ಅಂತ. ಅಂದರೆ ಭಾಳ ಶಿಸ್ತುಬದ್ಧವಾಗಿ ನೀಟಾಗಿ ಅದನ್ನು ಮೇಂಟೈನ್ ಮಾಡಿದರು, ಚೆನ್ನಾಗಿ ಮಾಡಿದರು ಅಂತ. ಪ್ರತಿ ಮನೆಗೆ ತನ್ನದೇ ಆದಂಥ ಒಳಚರಂಡಿ ಮತ್ತು ಇಂಗು ಗುಂಡಿಗಳಿದ್ದು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಅಂದರೆ ಮನೆಯಿಂದ ಬಿಡ್ತಕ್ಕಂಥ ಕೆಲವೊಂದು ತ್ಯಾಜ್ಯ ವಸ್ತುಗಳಾಗಿರ್ಬೋದು ಅಥವಾ ನೀರಾಗಿರ್ಬೋದು, ಇದು ನಗರದಲ್ಲಿ ನಿರ್ಮಾಣ ಒಳಚರಂಡಿಗೆ ಕನೆಕ್ಟಿವಿಟಿ ಮಾಡಿದ್ರು ಅವರು. ಅಂದರೆ ಅಲ್ಲಿ ಯಾವುದೇ ರೀತಿಯ ರೋಗರುಜಿನಗಳು ಬರಬಾರ್ದು. ಸೊ ಅಲ್ಲಿಂದ ಅದು ಕನೆಕ್ಟಿವಿಟಿ ನಗರದಲ್ಲಿ ಸಿಟಿಯಲ್ಲಿ ಏನು ನಿರ್ಮಾಣ ಮಾಡಿದ್ರು ಒಳಚರಂಡಿ ಇನ್ಸ್ಯಾನಿಟರಿ ವರ್ಕ್ಸು ಅಲ್ಲಿ ಕನೆಕ್ಟ್ ಮಾಡ್ತಾಯಿದ್ರು ಅಂತ. ಸೊ ನೆಕ್ಸ್ಟು ಅವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕ ಮಾಡಲಾಗಿತ್ತು. ಇಟ್ಟಿಗೆಯಿಂದ ಮಾಡಿದಂಥ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದ್ದವು. ನೋಡಿ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆ ಉದ್ದಕ್ಕೂ ಸಾಗಿದ್ದವು. ಜೊತೆಗೆ ಅವುಗಳನ್ನು ಚಪ್ಪಡಿ ಕಲ್ಲಿನಿಂದ ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸುವ ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವ ಗುಂಡಿಯ ರಂಧ್ರಗಳಿದ್ದವು ಅಂತ ಇದೆ ಇಲ್ಲಿ. ಸೊ ಇನ್ನು ಸ್ನಾನದ ಕೊಳವನ್ನು ಅವರು ಹೇಗೆ ನಿರ್ಮಾಣ ಮಾಡಿದರು ಅಂತ. ಸಿಂಧೂ ನಾಗರಿಕತೆಯ ನಗರ ರಾಜ್ಯಗಳಲ್ಲಿ ಸ್ನಾನದ ಕೊಳಗಳು ಹೇಗೆ ನಿರ್ಮಾಣ ಆಗಿತ್ತು. ಸಾರ್ವಜನಿಕ ಸ್ನಾನದ ಕೊಳ ಮೊಹೆಂಜೊದಾರೋ ನಗರದಲ್ಲಿ ಕಂಡು ಬಂದಿದೆ. ಇದನ್ನು ಕೇಳಿದ್ರೆ ಇದನ್ನು ಸಾರ್ವಜನಿಕ ಸ್ನಾನದ ಕೊಳ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ, ಮೊಹೆಂಜೊದಾರೋದಲ್ಲಿ, ಆಯಿತಾ. ಸೊ ಇದು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು 8 ಅಡಿ ಆಳದ ಈಜುಕೊಳವಾಗಿದೆ. ನೋಡಿ, ಈ ಅಡಿಗಳ ಕಲ್ಪನೆ ಅವ್ರಿಗೆ ಅವಾಗಲೇ ಇತ್ತು. ಸೊ ಯಾವುದನ್ನು ಹೇಗೆ ಎಷ್ಟು ಅಡಿಗಳಲ್ಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ, ಅಂದರೆ ಒಂದು ಸ್ನಾನದ ಕೊಳ ಅಂತಕ್ಕಂಥದ್ದು ಯಾವ ರೀತಿ ಇರಬೇಕು ಅಂತಕ್ಕಂಥ ಕಲ್ಪನೆ ಅವ್ರಿಗೆ ಅವಾಗಲೇ ಇತ್ತು, ಸಿಂಧೂ ಜನರನ್ನ ಅಲ್ಲಿ ನಾಗರಿಕತೆಯಲ್ಲಿ ಇದ್ದಂಥ ಜನರಿಗೆ ಅಂತ. ನೋಡಿ, ಅಲ್ಲಿ ಅವರು 39 ಅಡಿ ಉದ್ದ, 23 ಅಡಿ ಅಗಲ ಮತ್ತು ಜೊತೆಗೆ 8 ಅಡಿ ಆಳದ ಈಜುಕೊಳವನ್ನು ಅವರು ಅವಾಗಲೇ ನಿರ್ಮಾಣ ಮಾಡಿದರು ಮೊಹೆಂಜೊದಾರೋದಲ್ಲಿ. ಇತಿಹಾಸಕಾರರು ಇದೊಂದು ಧಾರ್ಮಿಕ ಕೇಂದ್ರ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಈಜುಕೊಳಕ್ಕೆ ಒಂದು ದೊಡ್ಡದಾದ ಒಳಚರಂಡಿಯನ್ನು ಅಳವಡಿಸಲಾಗಿತ್ತು. ಇದರ ಸುತ್ತಲೂ ಹಲವಾರು ಕೋಣೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅವರ ವ್ಯವಸ್ಥೆಗೆ ಪೂರಕವಾಗಿ ಅವ್ರಿಗೆ ಹೇಗೆ ಬೇಕು ಅದನ್ನು ಆ ರೀತಿಯಾಗಿ ಅವರು ನಿರ್ಮಾಣವನ್ನು ಅವರು ಮಾಡ್ಕೊಂಡಿದ್ರು ಅಲ್ಲಿ. ಇನ್ನು ಈ ಉಗ್ರಾಣಗಳು ಸೊ ಯಾವ ರೀತಿ ಅವರು ಇಟ್ಕೊಂಡಿದ್ರು ಅಂತ, ಯಾವ ರೀತಿ ಮಾಡ್ಕೊಂಡಿದ್ರು ಉಗ್ರಾಣಗಳನ್ನು ಅಂತ 4ನೇ ಪಾಯಿಂಟ್ ಇದು. ಸಿಂಧೂ ನಾಗರಿಕತೆಯ ಜನ ಹರಪ್ಪ ಮತ್ತು ಮೊಹೆಂಜೊದಾರೋ ಹಾಗೂ ಇತರೆ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ನಿರ್ಮಿಸಿದ್ದಾರೆ. ನೋಡಿ, ಎಲ್ಲೆಲ್ಲಿ ಮಾಡಿದರೆ ಅವರು, ಹರಪ್ಪ ಮತ್ತು ಮೊಹೆಂಜೊದಾರೋ ಮತ್ತು ಬೇರೆ ಬೇರೆ ಸಿಟಿಯಲ್ಲಿ. ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಉಪಯೋಗಿಸುತ್ತಿದ್ದರು. ಈ ಉಗ್ರಾಣಗಳಲ್ಲಿ ಮುಖ್ಯವಾಗಿ ತಾವು ಬೆಳೆದಂತಹ ದವಸ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಅವುಗಳನ್ನು ಉಪಯೋಗಿಸುತ್ತಿದ್ದರು. ನೆಕ್ಸ್ಟು ಕಟ್ಟಡಗಳು. ಸಿಂಧೂ ಜನರು ರಸ್ತೆಗಳ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದರು. ಅವುಗಳ ನಿರ್ಮಾಣಕ್ಕೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಸ್ತಾಯಿದ್ರು. ಅವಾಗೆಲ್ಲ ನಿಮಗೆ ಈಗಿನ ಮೆಟೀರಿಯಲ್ಸ್ ಇಲ್ಲ. ಅವಾಗೆಲ್ಲ ಸುಟ್ಟ ಇಟ್ಟಿಗೆಗಳಾಗಿರ್ಬೋದು, ಕೆಲವೊಂದು ಕಲ್ಲುಗಳಾಗಿರ್ಬೋದು, ಅಲ್ಲಿ ದೊರೆತಕ್ಕಂಥ ಮಣ್ಣಾಗಿರ್ಬೋದು, ಇವುಗಳನ್ನೇ ಅವರು ಜಾಸ್ತಿ ಅದನ್ನು ಉಪಯೋಗ ಮಾಡ್ತಿದ್ದು. ಮನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಅಥವಾ ನಗರಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಬಹುತೇಕ ಇದೇ ರೀತಿಯ ಸಾಮಗ್ರಿಯನ್ನು ಅವರು ಬಳಸ್ತಾ ಇದ್ದಿದ್ದು. ಸೊ ಅವುಗಳ ನಿರ್ಮಾಣಕ್ಕೆ ನೋಡಿ ಭಾಳ ಮುಖ್ಯವಾಗಿ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನೇ ಅವರು ಬಳಸ್ತಾಯಿದ್ರು. ಯಾಕೆ ಆ ನಾಗರಿಕತೆ ನಾಶ ಆದರೂ ಕೂಡ ಅಲ್ಲಿನ ಅವಶೇಷಗಳು ಅಷ್ಟು ವರ್ಷಗಳ ಕಾಲ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಅಂದರೆ ಆಗಿನ ಕಾಲದಲ್ಲಿ ಬಳಸ್ತಂಥ ನೋಡಿ ಮೆಟೀರಿಯಲ್ಗಳು ಸುಟ್ಟ ಇಟ್ಟಿಗೆ ಮತ್ತು ಕಲ್ಲು. ಇವಾಗಲೂ ಕೂಡ ಇವನ್ ಸಿಮೆಂಟ್ ಇಟ್ಟಿಗೆಯಲ್ಲಿ ನಿರ್ಮಾಣ ಮಾಡಿದಂಥ ಮನೆಗೂ ಇಟ್ಟಿಗೆಯಿಂದ ಮಾಡಿದಂಥ ನಿರ್ಮಾಣ ಮನೆಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಸೊ ಇಟ್ಟಿಗೆಯಿಂದ ನಿರ್ಮಾಣವಾದಂಥ ಮನೆಗಳೇ ತುಂಬ ಗಟ್ಟಿಮುಟ್ಟಾಗಿ ಹಲವಾರು ವರ್ಷಗಳ ಕಾಲ ಅದು ಚೆನ್ನಾಗಿದ್ದೇ ಇರುತ್ತೆ. ಅದು ಈಗಲೂ ಕೂಡ ಅದು ವಾಸ್ತವಕ್ಕೆ ಹತ್ರ ಆಗಿರ್ತಕ್ಕಂಥ ಸತ್ಯನೇ ಅದು. ಸೊ ಅದನ್ನು ಬಿಟ್ಟರೆ ಒಂದಕ್ಕಿಂತ ಹೆಚ್ಚು ಮಹಡಿಗಳ ಮನೆಗಳಿದ್ದವು. ಅಂದರೆ ಒಂದ್ರ ಮೇಲೆ ಒಂದನ್ನು ನಿರ್ಮಾಣ ಮಾಡಿರ್ತಾರೆ ಅವರು. ಸೊ ಆ ಒಂದು ಟರ್ಮಲ್ಲೇ. ನೆಕ್ಸ್ಟು ಪ್ರತಿಯೊಂದು ಮನೆಯಲ್ಲೂ ಹಲವಾರು ಕೋಣೆಗಳಿದ್ದವು. ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು. ಪ್ರತಿಯೊಂದು ದೊಡ್ಡ ಮನೆಯು ತನ್ನದೇ ಆದ ಬಾವಿಯನ್ನು ಹೊಂದಿತ್ತು. ಅಂದರೆ 21st ಸೆಂಚುರಿಯಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ, ಸೊ ಇದು ಆ ಸೆಂಚುರಿಯಲ್ಲೇ ಎಲ್ಲ ಒಂದು ಜನರಿಗೆ ಇದ್ದಂಥ ಕಲ್ಪನೆಗಳು, ತಿಳುವಳಿಕೆ ಮತ್ತು ಆ ಜ್ಞಾನ ಅಲ್ಲೇ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು.
ಈಗ ಒಂದು ಮನೆಯನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಒಂದು ಒಳಚರಂಡಿ ಅಂದರೆ ಯಾವ ಥರ ನಿರ್ಮಾಣ ಮಾಡಬೇಕು, ಸೊ ಬೀದಿ ದೀಪಗಳನ್ನು ಯಾವ ರೀತಿ ನಾವಲ್ಲಿ ಮಾಡ್ಕೊಳ್ಬೇಕು, ಬೆಳಕನ್ನು ಪಡ್ಕೊಳ್ಳಿಕ್ಕೆ, ಒಂದು ಸ್ನಾನದ ಕುಳವನ್ನು ಹೇಗೆ ನಿರ್ಮಾಣ ಮಾಡಬೇಕು, ಸೊ ಮನೆಯ ಸುತ್ತಮುತ್ತ ಯಾವ ರೀತಿಯಾಗಿ ಇದನ್ನು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು, ಇವೆಲ್ಲದರ ಜ್ಞಾನ ಆವಾಗಲೇ ಇತ್ತು ಜನರಿಗೆ. ಹಾಗಾಗಿ ಈಗಿನ ಜನ ಏನು ನಿರ್ಮಾಣದ ಪದ್ಧತಿಯನ್ನು ಅಳವಡಿಸ್ತಿದ್ದಾರೆ, ಈ ಒಂದು ಪದ್ಧತಿಗಳ ಒಂದು ತಿಳುವಳಿಕೆ ಮತ್ತು ಜ್ಞಾನ ಸೊ ಆಗಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳನ್ನ ನೋಡಿದಾಗ ನಮಗೆ ಭಾಳ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ. ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ. ಮೊದಲನೇದು ಸಾಮಾಜಿಕ ಜೀವನ. ಸಿಂಧೂ ನಾಗರಿಕತೆಯು ವೃತ್ತಿ ಆಧಾರಿತ ಸಮಾಜವಾಗಿದ್ದು ಮುಖ್ಯವಾಗಿ 4 ವರ್ಗಗಳಿದ್ದವು. ನೋಡಿ, ಮೊದಲನೇದು ಯಾವ್ದು ಬರುತ್ತೆ ಇಲ್ಲಿ? ಪಂಡಿತ ವರ್ಗ, ಯೋಧ ವರ್ಗ, ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ ಅಂತ. ನೋಡಿ 4 ವರ್ಗಗಳು. ಒಂದು ಪಂಡಿತ ವರ್ಗ, ಯೋಧ ವರ್ಗ, ವ್ಯಾಪಾರಸ್ಥ ವರ್ಗ ಮತ್ತು ಕಾರ್ಮಿಕ ವರ್ಗ ಅಂತ. ಇಲ್ಲಿ ಗೋಧಿ ಮತ್ತು ಬಾರ್ಲಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿರುತ್ತೆ. ಇದನ್ನು ಕೇಳ್ಬೋದು ಒಂದು ಪ್ರಶ್ನೆಯನ್ನು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಇದು ಸಿಂಧೂ ನಾಗರಿಕತೆ ಜನರ ಪ್ರಮುಖ ಆಹಾರ ಧಾನ್ಯ ಯಾವುದಪ್ಪ ಅಂದರೆ ಗೋಧಿ ಮತ್ತು ಬಾರ್ಲಿ. ಇದ್ರ ಜೊತೆಗೆ ಅವರು ಅಕ್ಕಿಯನ್ನು ಬೆಳೀತಾ ಇದ್ರು, ಹಣ್ಣುಗಳು, ತರಕಾರಿ, ಖರ್ಜೂರ, ಹಾಲು ಸೊ ಮುಂತಾದವುಗಳನ್ನು ಬಳಸ್ತಾ ಇರ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಮೀನು, ಮಾಂಸ, ಹಂದಿಯ ಮಾಂಸ, ಕೋಳಿ ಮಾಂಸ ಮುಂತಾದವುಗಳನ್ನು ಅವರು ಇಲ್ಲಿ ಉಪಯೋಗಿಸ್ತಾ ಇರ್ತಾರೆ. ಇನ್ನು ಪುರುಷರು, ಮಹಿಳೆಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರು ಮಾಡಿದಂಥ ವಿಧವಾದ ಬಟ್ಟೆಗಳನ್ನು, ಉಡುಪುಗಳನ್ನು ಧರಿಸ್ತಾ ಇದ್ರು. ಅಂದರೆ ಯಾರು ಯಾವ್ಯಾವ ಬಟ್ಟೆಗಳನ್ನು ಧರಿಸಬೇಕು, ಯಾವ್ಯಾವ ಉಡುಪುಗಳನ್ನು ತಯಾರು ಮಾಡ್ಕೊಳ್ಬೇಕು ಅಂತಕ್ಕಂಥ ಸೆನ್ಸು, ಅಜ್ಞಾನ ಅವ್ರಿಗೆ ಆವಾಗಲೇ ಇರುತ್ತೆ. ಸ್ತ್ರೀ ಪುರುಷರಿಬ್ಬರು ವಿಧವಾದ ಆಭರಣಗಳನ್ನು ಧರಿಸುತ್ತಿದ್ದರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರು ಮಾಡ್ತಾ ಇರ್ತಾರೆ. ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯು ಗೊತ್ತಿರುತ್ತೆ ಅವ್ರಿಗೆ. ಅಂದರೆ ದಂತದ ಬಾಚಣಿಕೆ ಮತ್ತು ಕಂಚಿನ ಕಣಗಳನ್ನು, ಮುಖ ಮತ್ತು ತುಟಿಗೆ ಬಣ್ಣ, ಕಣ್ಣಿಗೆ ಕಾಡಿಗಳನ್ನು ಉಪಯೋಗಿಸ್ತಾ ಇದ್ರು. ಅಂದರೆ ಈಗ ಅಡ್ವಾನ್ಸ್ ಇತ್ತಲ್ಲ ಆ ರೀತಿ ಅಲ್ಲ, ಬಟ್ ಪ್ರಕೃತಿ ದತ್ತವಾಗಿಯಲ್ಲೇ ಸಿಗ್ತಕ್ಕಂಥ ಕೆಲವೊಂದನ್ನು ಅವರು ಉಪಯೋಗಿಸಿಕೊಂಡು ಆ ರೀತಿಯಾದಂಥ ಉಡುಗೆ ತೊಡುಗೆ ಮತ್ತು ಕೆಲವೊಂದನ್ನು ನೋಡಿ. ಈಗ ಏನು ಹೇಳಿದೆ ಈಗ ನಾನು, ಸೊ ಕೇಶಾಲಂಕಾರದ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ. ದಂತದ ಬಾಚಣಿಗೆ ಸಹಾಯದಿಂದ ತಲೆ ಬಾಚ್ತಾ ಇರ್ತಾರೆ ಮತ್ತು ಕಂಚಿನ ಕನ್ನಡಿ ಸಹಾಯದಿಂದ ತಮ್ಮ ಮುಖವನ್ನು ನೋಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆಗಿರ್ಬೋದು, ಅವೆಲ್ಲ ಇರುತ್ತೆ. ಮತ್ತು ಮುಖ ಮತ್ತು ತುಟಿಗಳಿಗೆ ಬಣ್ಣ ಮತ್ತು ಕಣ್ಣಿನ ಕಾಡಿಗೆಗಳನ್ನು ಆವಾಗಲೇ ಅವರು ಯೂಸ್ ಮಾಡ್ತಾಯಿದ್ರು. ಅಂದರೆ ನ್ಯಾಚುರಲಿ ಅಲ್ಲಿ ಏನು ಅವೈಲೇಬಲ್ ಇರುತ್ತೆ ಅದನ್ನು ಬಳಸ್ಕೊಂಡು ಅವಾಗ. ಸೊ ನೆಕ್ಸ್ಟು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳು. ನೋಡಿ, ಅಲ್ಲೂ ಕೂಡ ಸ್ಪೋರ್ಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆವಾಗ. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರ ಒಲವಿರುತ್ತೆ. ಪಹಡೆ, ಬೇಟೆಯಾಡುವುದು, ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯುವುದು, ಚದುರಂಗ ಮುಂತಾದವು ಮನೋರಂಜನಾ ವಿಧಾನಗಳಾಗಿದ್ದವು. ಅಂದರೆ ಯಾವ ಮಾದರಿಯಲ್ಲಿ ಇತ್ತು ಅಂತ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನು, ಬಟ್ ಆ ಒಂದು ಸ್ಪೋರ್ಟ್ಸು ಆಟಗಳು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಅಂತ ಅವಾಗಿತ್ತು. ಅದರಲ್ಲಿ ಭಾಳ ವಿಶೇಷವಾಗಿ ಪಹಡೆ ಆಡೋದು, ಬೇಟೆ ಆಡೋದು, ಸೊ ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯೋದು, ಚದುರಂಗ ಇವೆಲ್ಲವೂ ಕೂಡ ಎಂಟರ್ಟೈನ್ಮೆಂಟ್ ವಿಧಾನಗಳಾಗಿತ್ತು ಅವರಿಗೆ. ಇನ್ನು ಅದನ್ನು ಬಿಟ್ಟರೆ ಸೊ ಅವರಿಗೆ ನೃತ್ಯ ಮತ್ತು ಸಂಗೀತದ ಕಲೆಯು ಗೊತ್ತಿರುತ್ತೆ. ಕುಂಬಾರನ ಚಕ್ರದಿಂದ ಮಾಡಿದಂಥ ಬಹುವೈವಿಧ್ಯಮಯ ಮಣ್ಣಿನ ಪಾತ್ರೆಗಳು, ಜೇಡಿ ಮಣ್ಣಿನ ಗೊಂಬೆಗಳು, ಪಿಂಗಾಣಿ ಪಾತ್ರೆಗಳು ಜಾಸ್ತಿ ಉಪಯೋಗವನ್ನು ಮಾಡ್ತಾಯಿದ್ರು ಅವಾಗ ಅವರು. ಇನ್ನು ಅವರು ಶವ ಸಂಸ್ಕಾರವನ್ನು ದಹನ ಮಾಡ್ತಾಯಿದ್ರು. ಅದಿಲ್ಲ ಅಂದರೆ ಹೂಳ್ತಕ್ಕಂಥ ಪದ್ಧತಿಗಳು ಅವಾಗಿತ್ತು ಅವ್ರಿಗೆ. ಒಂದು ದಹನ ಮಾಡೋದು, ಇನ್ನೊಂದು ಹೂಳ್ತಕ್ಕಂಥ ಪದ್ಧತಿ, 2 ರೀತಿಯಲ್ಲಿ ಅವರು ಶವವನ್ನು ಸಂಸ್ಕಾರ ಮಾಡ್ತಾಯಿದ್ರು. ಸೊ ಇನ್ನು ನೆಕ್ಸ್ಟು ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ. ಸಿಂಧೂ ನಾಗರಿಕತೆಯ ಜನರ ಒಂದು ಆರ್ಥಿಕ ಸ್ಥಿತಿ, ಒಂದು ಎಕನಾಮಿಕ್ ಕಂಡೀಷನ್ಸ್ ಎಲ್ಲ ಹೇಗಿತ್ತು ಅಂತ ನೋಡಿ. ಅವರು ಕೃಷಿ ಅಂತಕ್ಕಂಥದ್ದು, ಅಗ್ರಿಕಲ್ಚರು ಪ್ರಮುಖ ಕಸುಬಾಗಿರುತ್ತೆ ಅವಾಗ. ಅದ್ರ ಜೊತೆಗೆ ಅವರು ಪಶುಪಾಲನೆ ಮಾಡ್ತಾಯಿದ್ರು, ಹೈನುಗಾರಿಕೆ ಮಾಡ್ತಾಯಿದ್ರು ಮತ್ತು ನೀರಾವರಿ ಕಲೆಯು ಕೂಡ ಅವರಿಗೆ ಪರಿಚಯ ಇತ್ತು. ಇನ್ನು ಬೆಳೆಗಳ ಬಗ್ಗೆ ಮಾತಾಡೋದಾದರೆ ನಿಮಗೆ ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ಅವರು ಭಾಳ ಯಥೇಚ್ಛವಾಗಿ ವಿಪುಲವಾಗಿ ಬೆಳೀತಾ ಇರ್ತಾರೆ. ಇನ್ನು ಹಸು, ಎಮ್ಮೆ, ಕುರಿ, ಆಡು, ನಾಯಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಸಾಕ್ತಾಯಿದ್ರು. ಆಮೇಲೆ ಈ ಕಾಲದಲ್ಲಿ ಬೇರೆ ಬೇರೆ ಕೆಲವೊಂದು ಕೆಲಸವನ್ನು ಅಂದರೆ ಕುಶಲ ಕೈಗಾರಿಕೆಯನ್ನು ಅವರು ಮಾಡ್ತಾಯಿದ್ರು. ಯಾವ್ಯಾವುದು? ನೂಲೋದಾಗಿರ್ಬೋದು, ನೇಯೋದು, ಬಣ್ಣ ಹಾಕೋದು, ಕುಂಬಾರಿಕೆ ಮಾಡೋದು, ಮರಗೆಲಸ ಮಾಡೋದು, ಲೋಹ ಕೈಗಾರಿಕೆ, ಹೀಗೆ ಮುಂತಾದ ಕೆಲವೊಂದು ಕುಶಲ ಕೈಗಾರಿಕೆಗಳು ಅವರು ಅಸ್ತಿತ್ವದಲ್ಲಿ ಇರ್ತವೆ ಆ ಟೈಮಲ್ಲಿ. ಇನ್ನು ಸಿಂಧೂ ಜನರಿಗೆ ತೂಕ ಮತ್ತು ಅಳತೆ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಆವಾಗಲೇ. ಹೇಗೆ ಅಂತ ಅಂದರೆ ನಾನು ಹೇಳಿದ್ನಲ್ಲ, ನ್ಯಾಚುರಲಿ ಸಿಗ್ತಕ್ಕಂಥ ಕೆಲವೊಂದು ಸಾಮಗ್ರಿಗಳನ್ನು ಬಳಸ್ಕೊಂಡು ಅವರು ಮೆಜರ್ಮೆಂಟ್ ಬಗ್ಗೆ ಒಂದಷ್ಟು ಜ್ಞಾನವನ್ನು ಹೊಂದಿದ್ರು ಅವರು. ಸೊ ಯಾವ ಥರ ನಾವು ವ್ಯಾಪಾರವನ್ನು ಮಾಡಬೇಕಾಗುತ್ತೆ ಅದ್ರ ಬಗ್ಗೆ. ಸೊ ಅವರಿಗೆ ದಶಮಾಂಶ ಪದ್ಧತಿಗಳು ಗೊತ್ತಿತ್ತು. ಅಂದರೆ ಅವರೇ ಆದಂಥ ರೀತಿಯಲ್ಲಿ ಕೆಲವೊಂದು ದಶಮಾಂಶ ಪದ್ಧತಿಗಳನ್ನು ಅವರು ಅಭ್ಯಾಸವನ್ನು ಮಾಡ್ಕೊಂಡಿದ್ರು, ಅಂದರೆ ಕಲ್ತ್ಕೊಂಡಿದ್ರು ಅಂತ. ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಅಭಿವೃದ್ಧಿಪಡಿಸಿದ್ರು. ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ನಡೀತಾ ಇತ್ತು. ದಂತ, ಚಿನ್ನ, ಮುತ್ತುಗಳು ಸೊ ಅವರ ರಫ್ತು ವಸ್ತುಗಳಾಗಿದ್ದವು ಅಂತ ನೋಡಿ. ಯಾವುದು? ದಂತ, ಚಿನ್ನ ಮತ್ತು ಮುತ್ತುಗಳು. ಇನ್ನು ಅದನ್ನು ಬಿಟ್ಟರೆ ಅಮೂಲ್ಯ ಹರಳುಗಳು, ತಾಮ್ರ, ತವರ ಆಮದುಗಳಾಗಿದ್ದವು. ದಂತ, ಚಿನ್ನ ಮತ್ತು ಮುತ್ತುಗಳು ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಇನ್ನು ಹರಳುಗಳು, ತಾಮ್ರ ಮತ್ತು ತವರ ಇವೆಲ್ಲವನ್ನು ಅವರು ಇಂಪೋರ್ಟ್ ಮಾಡ್ತಾಯಿದ್ರು ಅಂತ. ಸೊ ಎತ್ತಿನ ಬಂಡಿ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ಆನೆ ಆಗಿರ್ಬೋದು ಮತ್ತು ಒಂಟೆಗಳನ್ನು
ರಸ್ತೆ ಸಾರಿಗೆಗಳಾಗಿ ಬಳಸ್ತಾಯಿದ್ರು. ಇವಾಗೆಲ್ಲ ಟ್ರಾನ್ಸ್ಪೋರ್ಟ್ ಇದೆ, ಬಸ್ಸು ಕಾರು ವೆಹಿಕಲ್ಸ್ ಎಲ್ಲ. ಆವಾಗ ಪ್ರಾಣಿಗಳೇ ಸಾರಿಗೆಯಾಗಿತ್ತು. ಆವಾಗ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕಾದ್ರೆ ಈ ಕತ್ತೆ ಆಗಿರ್ಬೋದು, ಎತ್ತಿನ ಬಂಡಿಗಳಾಗಿರ್ಬೋದು, ಆನೆ ಆಗಿರ್ಬೋದು, ಒಂಟೆಗಳಾಗಿರ್ಬೋದು, ಇವೆಲ್ಲ ಅವರು ಯೂಸ್ ಮಾಡ್ತಾಯಿದ್ರು. ಇನ್ನು 3ನೇ ಮೇನಲ್ಲಿ ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಈಗ ನಾನು ಈಗೇನು ಹೇಳಿದೆ ಅದೇ ಬಂದಿರುವಂಥದ್ದು. ಇಲ್ಲಿ ನೇರ ಬೀದಿಗಳು, ಒಳಚರಂಡಿ ವ್ಯವಸ್ಥೆ, ಸ್ನಾನದ ಕೊಳ, ಉಗ್ರಾಣಗಳು ಮತ್ತು ಕಟ್ಟಡಗಳು ಅಂತ ಏನಿತ್ತು ಇವೇ ಇಲ್ಲಿ. ಎಲ್ಲವನ್ನು ಹೇಳಿದ್ದೀನಿ ನಾನು. ಬಟ್ ಆದರೆ ರಾಜಕೀಯ ಜೀವನದ ಬಗ್ಗೆ ಹೇಳಿರಲಿಲ್ಲ. ನಾನು ಹೇಳ್ಬಿಡ್ತೀನಿ ಈಗ ಸಿಂಧೂ ನಾಗರಿಕತೆಯ ರಾಜಕೀಯ ಜೀವನ ಇಲ್ಲಿ ಹೇಗಿತ್ತು ಅಂತ ನೋಡಿ. ಇಲ್ಲಿದೆ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ. ಯಾವುದೇ ರೀತಿಯ ಲಿಖಿತ ಆಧಾರಗಳಿಲ್ಲದ ಕಾರಣ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಎಂದು ನಿಖರವಾಗಿ ಹೇಳುವುದು ಕಷ್ಟ. ಏಕೆಂದರೆ ರಿಟರ್ನ್ ಒಂದು ಎವಿಡೆನ್ಸ್ ಸಿಗಲಿಲ್ಲ ಆವಾಗ. ಹಾಗಾಗಿ ಅದನ್ನು ನಾವು ಇತಿಹಾಸ ಪೂರ್ವ ಕಾಲ ಅಂತ ಕರೆಯೋದು. ಇತಿಹಾಸ ಅಂದರೆ ಏನು ಅಂದರೆ ಲಿಖಿತ ಆಧಾರಗಳು ಸಿಕ್ಕಂಥ ಒಂದು ಕಾಲವನ್ನು ಇತಿಹಾಸ ಕಾಲ, ಅದು ಸಿಗದೇ ಇರತಕ್ಕಂಥ ಕಾಲ ಬಂದು ಇತಿಹಾಸ ಪೂರ್ವ ಕಾಲ ಆಗುತ್ತೆ. ಹಾಗಾಗಿ ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಹೀಗಿತ್ತು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ನಿಖರವಾದಂಥ ದಾಖಲೆಗಳಿಲ್ಲ. ಅಲ್ಲಿ ದೋಷರಹಿತ ಮತ್ತು ವ್ಯವಸ್ಥಿತ ನಗರ ಯೋಜನೆ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳೆಲ್ಲ ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿತ್ತು ಎಂದು ಇತಿಹಾಸಕಾರರು ಊಹೆ ಮಾಡ್ತಾರೆ. ಬಟ್ ಇಲ್ಲಿ ಊಹೆ ಮಾಡ್ತಿದ್ದಾರೆ ಅಷ್ಟೇ ಅವರು. ಬಟ್ ಆ ಊಹೆ ಮಾಡೋದು ಸರಿ ಅಂತ ಹೇಳಲಿಕ್ಕೆ ವಾಸ್ತವಕ್ಕೆ ಹತ್ರ ಆಗಿರೋ ಹಾಗೆ ಅಲ್ಲಿ ಯಾವುದೇ ರೀತಿಯ ಒಂದು ಎವಿಡೆನ್ಸ್ ಆಗಲಿ ಆಧಾರಗಳಾಗಲಿ ಅದಕ್ಕೆ ಸಂಬಂಧಪಟ್ಟಾಗಿ ದೊರಕಿಲ್ಲ. ಹಾಗಾಗಿ ಅದನ್ನು ಶೋರಾಗಿ ಹೇಳಲಿಕ್ಕಾಗಲ್ಲ. ಆಯಿತಾ? ನೆಕ್ಸ್ಟು ಇನ್ನು ಸಾಮಾಜಿಕ ಜೀವನದ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಅಲ್ಲಿ ಯಾವ್ಯಾವ ವರ್ಗ ಇತ್ತು ಅಂತ. ಪಂಡಿತ ವರ್ಗ, ಯೋಧ ವರ್ಗ, ವ್ಯಾಪಾರಸ್ಥ ವರ್ಗ, ಕಾರ್ಮಿಕ ವರ್ಗ. ಅವರು ಏನು ಪ್ರಮುಖ ಬೆಳೆಗಳು ಗೋಧಿ ಮತ್ತು ಬಾರ್ಲಿ, ಅದ್ರ ಜೊತೆಗೆ ಅವ್ರು ಏನೆಲ್ಲ ಈ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು ಅದನ್ನೆಲ್ಲ ಹೇಳಿದೆ ನಾನು. ಸ್ತ್ರೀ ಪುರುಷರು ಯಾವ ಬಟ್ಟೆ ಹಾಕ್ತಾಯಿದ್ರು, ಮಹಿಳೆಯರು ಹೇಗೆ ಅವರು ಬಟ್ಟೆಯನ್ನು ತೊಡ್ತಾಯಿದ್ರು ಎಲ್ಲ ಹೇಳಿದ್ದೀನಿ ಅದನ್ನು. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆಯೂ ಹೇಳಿದೆ ನಾನು. ಕೃಷಿ ಅಂತಕ್ಕಂಥದ್ದು ಪ್ರಮುಖ ಕಸಬಾಗಿರುತ್ತೆ ಅವ್ರಿಗೆ. ಅದರ ಜೊತೆಗೆ ಇಲ್ಲಿ ಪಶುಪಾಲನೆ ಮತ್ತು ಹೈನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಈ ನೀರಾವರಿ ಕಲೆಯೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಇನ್ನು ಅದನ್ನು ಬಿಟ್ಟರೆ ಗೋಧಿ, ಬಾರ್ಲಿ, ಬಟಾಣಿ ಇವೆಲ್ಲ ಹೇಳಿದೆ ನಾನು. ಆಮೇಲೆ ಧಾರ್ಮಿಕ ಸ್ಥಿತಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಧಾರ್ಮಿಕ ಸ್ಥಿತಿ ಬಗ್ಗೆ ಹೇಳ್ತೀನಿ. ಈಗ ಸಿಂಧೂ ನಾಗರಿಕತೆ ಕಾಲದ್ದು. ಸಿಂಧೂ ಜನ ಮಾತೃದೇವತಾ ಆರಾಧಕರು ಅವರು. ಆಯಿತಾ? ಹಾಗಾಗಿ ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರು ಶಿವನನ್ನು ಪಶುಪತಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಸಿಂಧೂ ನಾಗರಿಕತೆ ಜನ. ಹಾಗಾಗಿ ಆ ಶಿವನನ್ನೇ ಅವರು ಪೂಜೆ ಮಾಡ್ತಾರೆ ಲಿಂಗದ ರೂಪದಲ್ಲಿ ಅಂತ. ಆಯಿತಾ? ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ಸಹ ಪೂಜೆ ಮಾಡ್ತಾರೆ. ಅಂದರೆ ಪ್ರಕೃತಿಯೇ ದೇವರಾಗಿತ್ತು ಅವರಿಗೆ. ಯಾರಿಗೆ? ಸಿಂಧೂ ನಾಗರಿಕತೆ ಜನರಿಗೆ. ಮತ್ತು ಭೂತಗಳ ಬಗ್ಗೆ ಅವರು ಹೆದರ್ತಾ ಇದ್ರು ಅಂತ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಹ ಪೂಜೆ ಮಾಡ್ತಾ ಇರ್ತಾರೆ. ಅಂದರೆ ಒಟ್ಟಾರೆಯಾಗಿ ಅದು ಹಿಂದೂ ಸಮಾಜವಾಗಿತ್ತು ಅಂತ ಇವೆಲ್ಲ ಒಂದು ವಿಚಾರಗಳನ್ನು ದಾಖಲೆಗಳನ್ನು ನೋಡಿದಾಗ ಹಿಂದೂ ಸಮಾಜವಾಗಿ ಇತ್ತು ಅಂತ ಅದನ್ನು ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು. ಅದನ್ನು ಅವರೆಲ್ಲ ಪದ್ಧತಿಗಳು, ಆಚಾರ ವಿಚಾರಗಳು ನೋಡಿದ್ರೆ. ಇನ್ನು ಕಲೆ ಮತ್ತು ಮೂರ್ತಿ ಶಿಲ್ಪ. ಸಿಂಧೂ ಜನರು ಸೌಂದರ್ಯ ಅಭಿರುಚಿಯನ್ನು ಬೆಳೆಸ್ಕೊಂಡಿರ್ತಾರೆ. ಅವರು ಸೌಂದರ್ಯದ ಅಭಿರುಚಿ ಏನಂಗಂದರೆ ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ತಾಯಿತಗಳು, ಮಡಕೆ ಮತ್ತು ನೃತ್ಯದ ಭಂಗಿಯ ಬಾಲಿಕೆಯ ಕಂಚಿನ ಮೂರ್ತಿ ನೋಡಿ. ಇವೆಲ್ಲ ಇತ್ತು ಅಂದರೆ ಅವ್ರಿಗೆ ಈ ಕಲೆಯ ಬಗ್ಗೆ ಜ್ಞಾನ ಇತ್ತು ಅಂತ. ಅವರು ಕೆತ್ತನೆ ಕಲೆಗಳ ಬಗ್ಗೆ ಯಾವ ರೀತಿ ಪ್ರತಿಮೆಯನ್ನು ಮಾಡಬೇಕು, ಯಾವ ರೀತಿ ವಿಗ್ರಹಗಳನ್ನು ಕೊರಿಬೇಕು, ಯಾವ ರೀತಿ ಮೂರ್ತಿಗಳನ್ನು ನಿರ್ಮಾಣ ಮಾಡಬೇಕು, ಇವೆಲ್ಲದರ ಪರಿಚಯ ಆಗಲೇ ಇರುತ್ತೆ ಅವರಿಗೆ. ಮತ್ತು ಈ ಗಡ್ಡಧಾರಿ ಮನುಷ್ಯನ ಮೂರ್ತಿ ಆಗಿರ್ಬೋದು, ಪಶುಪತಿ ಚಿತ್ರಗಳಾಗಿರ್ಬೋದು, ಜೇಡಿ ಮಣ್ಣಿನ ಆಟಿಕೆಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಅವರ ಕಲಾ ಕೌಶಲ್ಯಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಇವೆಲ್ಲವೂ ಕೂಡ. ಇನ್ನು ಮುದ್ರೆಗಳು ಮತ್ತು ಲಿಪಿಗಳು, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳ್ಬಿಡ್ತಾರೆ, ಇದು ಮುದ್ರೆಗಳು ಮತ್ತು ಲಿಪಿಗಳು ಅಂತ. ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಮೇ ಬಿ 2015-14 ಸಿಂಧೂ ನಾಗರಿಕತೆಗೆ ಸಾಕ್ಷಿಯಾದಂಥ ಒಂದು ಯಾವುದಾದ್ರೂ ಒಂದು ಕ್ರಿಯೆ, ಒಂದು ವಸ್ತುವನ್ನು ಹೇಳಿ ಅಂತಂದಾಗ ಅದಕ್ಕೆ ಮುದ್ರೆಗಳು ಉತ್ತರ ಆಗುತ್ತೆ. ಮುದ್ರೆಗಳು ಮತ್ತು ಲಿಪಿಗಳು. ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ಕಡೆ ಸುಮಾರು 3000ಕ್ಕೂ ಅಧಿಕ ಮುದ್ರೆಗಳು ದೊರೆಯುತ್ತಿವೆ ಅಂತ ನೋಡಿ. ಎಷ್ಟು? 3000ಕ್ಕೂ ಅಧಿಕ ಮುದ್ರೆಗಳು ಸಿಂಧೂ ಸಿವಿಲೈಸೇಷನ್ನಲ್ಲಿ. ಅನೇಕ ಮುದ್ರೆಗಳು ನೋಡಿ ಯಾವ ಥರ ರೀತಿ ನೋಡಲಿಕ್ಕೆ ಚೌಕಾಕಾರ ಇಲ್ಲವೇ ಆಯತಕಾರದ್ದಾಗಿವೆ. ಅವುಗಳ ಮೇಲೆ ಹಲವಾರು ಪ್ರಾಣಿ ಚಿತ್ರಗಳಿರುವುದನ್ನು ಕಾಣಬಹುದಾಗಿದೆ. ಮುದ್ರೆಗಳ ಮೇಲೆ ಯಾವ ಚಿತ್ರ ಇರುತ್ತೆ? ಪ್ರಾಣಿಗಳ ಚಿತ್ರ. ಇಲ್ಲಿ ಅವರ ಲಿಪಿ ಚಿತ್ರಲಿಪಿಯಾಗಿದ್ದು. ಸಿಂಧೂ ನಾಗರಿಕತೆಯ ಲಿಪಿ ಯಾವುದು ಅಂದರೆ ಚಿತ್ರಲಿಪಿ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಒಂದೊಂದು ಕ್ವಶನ್ ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ಗೆ. ಸಿಂಧೂ ನಾಗರಿಕತೆಯ ಚಿತ್ರಲಿಪಿ ಹೆಸರೇನು, ಅಥವಾ ಸಿಂಧೂ ನಾಗರಿಕತೆಯ ಲಿಪಿ ಹೆಸರೇನು ಅಂದರೆ ಅದು ಚಿತ್ರಲಿಪಿ. ಆಯಿತಾ? ಸುಮಾರು 3000ಕ್ಕೂ ಹೆಚ್ಚಿನ ಮುದ್ರೆಗಳು ಆ ಕಾಲದಲ್ಲಿ ಸಿಗುತ್ತೆ. ಬಲದಿಂದ ಎಡಕ್ಕೆ ಬರೆಯಲಾಗುತ್ತೆ. ಈಗ ನಾವೆಲ್ಲ ಹೆಂಗೆ ಬರ್ಕೊಂಡು ಹೋಗ್ತೀವಿ, ನಾವು ಒಂದು ಭಾಷೆಯ ಲಿಪಿ ಅಂದರೆ ಎಡದಿಂದ ಬಲಕ್ಕೆ ಬರ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಆ ಚಿತ್ರಲಿಪಿಯನ್ನು ಆವಾಗ ಸಿಂಧೂ ನಾಗರಿಕತೆಯ ಜನ ಬಲದಿಂದ, ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ, ಬಲದಿಂದ ಎಡಕ್ಕೆ ಬರೀತಾ ಇರ್ತಾರೆ. ಅವರ ಭಾಷೆ ಯಾವುದೆಂಬುದನ್ನು ಇದುವರೆಗೂ ತಿಳಿಯಲಾಗಿದೆ. ಯಾವುದೆಂಬುದನ್ನು ಇದುವರೆಗೂ ತಿಳಿಯೋದಾಗಿದೆ ಅಂದರೆ ಗೊತ್ತಿಲ್ಲ ಅಂತ. ಯಾವ ಲ್ಯಾಂಗ್ವೇಜಲ್ಲಿ ಬರೀತಾ ಇದ್ರು, ಏನು ಕತೆ ಅಂತ ಅದು ಗೊತ್ತಿಲ್ಲ ಅದು. ಬಟ್ ಆ ಲಿಪಿಯನ್ನು ಚಿತ್ರಲಿಪಿ ಅಂತ ಕರೀತಾರೆ. ಅದು ಚಿತ್ರದ ಮಾದರಿಯಲ್ಲೇ ಇದ್ದಂಥ ಒಂದು ಲಿಪಿ ಅದು. ಹಾಗಾಗಿ ಅದನ್ನು ಚಿತ್ರಲಿಪಿ ಅಂತ ಹೇಳುವಂಥದ್ದು ಆ ಸಿಂಧೂ ನಾಗರಿಕತೆಯ ಒಂದು ಲಿಪಿಗಳನ್ನು. ಇದಿಷ್ಟು ನಿಮಗೆ ಲೋಹಯುಗ ಮತ್ತು ಶಿಲಾಯುಗದ ಬಗ್ಗೆ ಆಯಿತು. ಸಿಂಧೂ ನಾಗರಿಕತೆಯ ಬಗ್ಗೆ ಒಂದು ಪ್ರಮುಖವಾದಂಥ MCQ ಮತ್ತು 2-3 ವಾಕ್ಯದ ಮಾದರಿಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು
ಮತ್ತು ಸ್ವಲ್ಪ ಅಲ್ಲಿನ ನಗರ ಯೋಜನೆ ಹೇಗೆಲ್ಲ ಇತ್ತು, ಲಕ್ಷಣಗಳು ಏನು, ಯಾವ ರೀತಿ ನಿರ್ಮಾಣ ಮಾಡಿದರು, ಅಲ್ಲಿ ಸಿಕ್ತಂಥ ಒಂದು ಮುದ್ರೆಗಳೆಲ್ಲ ಹೇಗಿರ್ತಾ ಇತ್ತು, ಸೊ ಜೊತೆಗೆ ಅಲ್ಲಿನ ಜನ ಹೇಗೆ ವಾಸ ಮಾಡ್ತಾಯಿದ್ರು, ಅವರ ಒಂದು ಸಾಮಾಜಿಕ ಜೀವನ ಹೇಗಿತ್ತು, ಸೊ ರಾಜಕೀಯ ಸ್ಥಿತಿಗತಿ ಬಗ್ಗೆ ಹೇಳಿದೆ ನಾನು. ಅಂದರೆ ಯಾವುದೇ ದಾಖಲೆಗಳು ಸಿಕ್ಕಿರಲಿಲ್ಲ, ಹಾಗಾಗಿ ರಾಜಕೀಯದ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಇಲ್ಲದೇ ಇರೋದ್ರಿಂದ ಅದನ್ನು ನಾವು ಅಂದರೆ ಶೋರಾಗಿ ಹೇಳಲಿಕ್ಕಾಗಲ್ಲ. ಒಂದು ಪೊಲಿಟಿಕಲ್ ಅಜೆಂಡಾ ಹಿಂಗಿತ್ತು ಅವ್ರದ್ದು, ಆ ಥರ ಅವರು ಅಡ್ಮಿನಿಸ್ಟ್ರೇಷನ್ ನಡೀತಾ ಇರುವಂಥ ಹೇಳಲಿಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ಇಲ್ಲಿ ರಾಜಕೀಯ ಜೀವನದ ಬಗ್ಗೆ. ಸೊ ಈ ರೀತಿಯಾದಂಥ 10 ಹಲವಾರು ವಿಚಾರಗಳನ್ನು ನೀವು ಇಲ್ಲಿ ತಿಳ್ಕೊಂಡ್ರಿ ಇಲ್ಲಿ. ಇನ್ನು ಶಿಲಾಯುಗ ಮತ್ತು ಲೋಹಯುಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 8 ರಿಂದ 10 ಪ್ರಮುಖವಾದ ಪ್ರಶ್ನೆಗಳಿಗೂ ನಿಮಗೆ ಮಾಹಿತಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಹಳೆಯ ಶಿಲಾಯುಗ ಅಂದರೆ ಏನು, ಹೊಸ ಶಿಲಾಯುಗ ಅಂದರೆ ಏನು, ಬಳಸಿದಂಥ ಲೋಹಗಳು ಯಾವುದು, ಮತ್ತು ಪ್ರಥಮ ತಾಣಗಳು ಯಾವುದು ಬರುತ್ತೆ, ಪ್ಯಾಲಿಯೋಲಿಥಿಕ್ ಅಂದರೆ ಏನು, ನಿಯೋಲಿಥಿಕ್ ಅಂದರೆ ಏನು, ಇವೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಹೆಂಗೆ ಬೇಕಾದ್ರೂ ಕೇಳ್ಬೋದು. ಇದು ನಿಮಗೆ TETಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ GPST ಎಕ್ಸಾಮ್ಗೂ ತುಂಬ ಯೂಸ್ ಆಗುತ್ತೆ ಇದು, ಆಯಿತಾ. ಇಲ್ಲಿ TETಗೆ ನೀವೇನು ಸ್ಟಾರ್ಟ್ ಮಾಡ್ಕೋತೀರ ಓದಲಿಕ್ಕೆ, ಇದೇ ನಿಮಗೆ ಬೇಸು ನೆಕ್ಸ್ಟು ಅಪ್ಕಮಿಂಗ್ GPST ಎಕ್ಸಾಮ್ಗೆ. ಹಾಗಾಗಿ ದಯಮಾಡಿ ಯಾವುದನ್ನು ಬಿಡಲಿಕ್ಕಾಗಲ್ಲ, ಎಲ್ಲವನ್ನು ಅಭ್ಯಾಸ ಮಾಡಲೇಬೇಕಾಗುತ್ತೆ. ಸೊ ಈ ಸೆಷನ್ನಲ್ಲಿ ಇವೆಲ್ಲವನ್ನು ಹೇಳಿದ್ದೀನಿ. ನೆಕ್ಸ್ಟು ವಿಡಿಯೋ ಸೆಷನ್ 3ಯಲ್ಲಿ ಇದ್ರ ಮುಂದುವರೆದ ಭಾಗ, ಸೊ ಮುಂದಿನ ಬೇರೆ ಬೇರೆ ಪಾಠಗಳಿಗೂ ಒಂದು ಕಡೆಯಿಂದ ನಿಮಗೆ ಎಲ್ಲವನ್ನು ತಿಳಿಸುವಂಥ ಪ್ರಯತ್ನ ಅಂದು ಖಂಡಿತವಾಗ್ಲೂ ನಮ್ಮಿಂದ ಅದಾಗೇ ಆಗುತ್ತೆ. ಸೊ ದಯಮಾಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಸೆಷನ್ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನಮಸ್ಕಾರ.